ಜೈ ಹಿಂದ್ ಎಲ್ಲ ನನ್ನ ಬ್ರದರ್ ಆ್ಯಂಡ್ ಸಿಸ್ಟರ್ಸ್ಗೆ. ನೀವೇನಾದರೂ ಸಣ್ಣ ಏಜಿನಲ್ಲಿ ಅಥವಾ ಏಜ್ ಕ್ರಾಸ್ ಆಗಿದ್ರೆ ಜಸ್ಟ್ 10ನೇ ತರಗತಿ ಮುಗಿದಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 10ನೇ ತರಗತಿ ಪಾಸಾಗಿ ಮನೆಯಲ್ಲೇ ಕುತ್ಕೊಂಡಿದ್ರೆ ಮುಂದೆ ಎಜುಕೇಷನ್ ಮಾಡ್ತಾ ಇಲ್ಲ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ಸರ್ ನನ್ನ ಕಡೆಯಿಂದ ಫಿಸಿಕಲ್ ಆಗೋದಿಲ್ಲ, ಸರ್ ನನ್ನ ಕಡೆಯಿಂದ ಎಕ್ಸಾಮಿಗೆ ಓದಕ್ಕೆ ಆಗೋದಿಲ್ಲ ಅಂತ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣ ಅವಕಾಶನೇ ಅನ್ಕೊಳ್ಬಹುದು ಸ್ನೇಹಿತರೆ. ಓಕೆ, ನೋಡ್ಕೊಳ್ಳಿ, ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲೇ 28,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಎಷ್ಟು? 28,000ಕ್ಕಿಂತ ಹೆಚ್ಚು ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ಈ ಹುದ್ದೆಗಳಿಗೆ ಪುರುಷರು ಹಾಕ್ಬೋದು, ಅದರ ಜೊತೆಗೆ ಮಹಿಳೆಯರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಇದೊಂದು ನಿಮಗೆ ಬೆಸ್ಟ್ ಅವಕಾಶನೇ ಅನ್ಕೊಳ್ಬಹುದು. ಪ್ರತಿ ವರ್ಷನೂ ಕೂಡ ಕಾಲ್ ಫಾರ್ಮ್ ಅನ್ನ ಮಾಡ್ತಾನೆ ಇರ್ತಾರೆ ಸ್ನೇಹಿತರೆ. ಇಂಡಿಯನ್ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಗೆ ಒಂದು ವರ್ಷಕ್ಕೆ ಒಮ್ಮೆ ಆದ್ರೂ ನಿಮ್ಗೆ ಈ ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡ್ತಾನೆ ಇದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಆಲ್ರೆಡಿ ಇದರೊಳಗಡೆ ಜಾಬ್ಗಳನ್ನ ಮಾಡ್ಕೊಂಡ್ಬಿಟ್ಟು ಅವರ ಜೀವನವನ್ನೇ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಕೂಡ ಇದರಲ್ಲಿ ಸುವರ್ಣ ಅವಕಾಶ ಇದೆ, ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡ್ರಿ. ಈ ಸರಿ ಆದ್ರೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಳ್ರಿ. ಸರ್, ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ಯಾವ ದಿನಾಂಕದಂದು ಸ್ಟಾರ್ಟ್ ಆಗ್ತಾ ಇದೆ ಅಂತ ಕೇಳ್ತಿಲ್ಲ. ಓಕೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ನೋಡ್ಕೊಳ್ರಿ. ನಿಮ್ಗೆ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ. 31ನೇ ತಾರೀಕಿಗೆ ಅರ್ಜಿ ಕೂಡ ಪ್ರಾರಂಭವಾಗಿದೆ ಸ್ನೇಹಿತರೆ. ಎಷ್ಟು? 31/1/2026 31/01/2026ಗೆ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸೊ ಕೊನೆಯ ದಿನಾಂಕ ಬಂದ್ಬಿಟ್ಟು 16/2/2026ಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಆಗುತ್ತಾ. ಸರ್, ಹುದ್ದೆಗಳ ಸಂಖ್ಯೆ ಎಷ್ಟಿರ್ಬೋದು ಸರ್, ವೇಕೆನ್ಸಿ ಎಷ್ಟಿದಾವ ಅಂತ ಕೇಳ್ತಿರ್ತಕ್ಕಂಥ ಅಭ್ಯರ್ಥಿಗಳು ನೋಡ್ಕೊಳ್ರಿ. 28,740 ಹುದ್ದೆಗಳಿದಾವೆ. ಎಷ್ಟು? 28,740 ಹುದ್ದೆಗಳನ್ನ ಕಾಲ್ ಫಾರ್ಮ್ ಅನ್ನ ಮಾಡಿದಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳಿದಾವೆ ಇದು ಕನ್ಫ್ಯೂಷನ್ ಆಗ್ತಾ ಇದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಎಷ್ಟು ಸರ್? ಇವೆಲ್ಲನೂ ಕೂಡ ನಾವು ಕೂಡ ಅಪ್ಲೈ ಮಾಡ್ಬೋದಾ? ಓಕೆ, ನೀವು ಕೂಡ ಅಪ್ಲೈ ಮಾಡ್ಬೋದು. ನಮ್ಮ ಕರ್ನಾಟಕಕ್ಕೆ ಅಂತೇಳಿ ಸಫ್ರೇಟ್ ಆಗಿರ್ತಕ್ಕಂಥ ಹುದ್ದೆಗಳಿದಾವು. ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ, ಬೇರೆ ಬೇರೆ ಡಿವಿಷನ್ಗಳಿಗೆ ವೇಕೆನ್ಸಿಯನ್ನ ಡಿವೈಡ್ ಮಾಡಿರ್ತಾರೆ. ಬೇಕಾದ್ರೆ ಅದನ್ನು ಕೂಡ ನೋಡ್ಕೊಳ್ರಿ. ಕರ್ನಾಟಕ, ಓಕೆ, ಕರ್ನಾಟಕಕ್ಕೆ ನೋಡ್ಕೊಳ್ರಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದ್ರೆ 1,030 ಹುದ್ದೆಗಳು ಕರ್ನಾಟಕಕ್ಕಿದಾವು. ಎಷ್ಟು? 1,030 ಹುದ್ದೆಗಳು ಕರ್ನಾಟಕಕ್ಕಿದಾವು. ನೋಡ್ಕೊಳ್ರಿ, ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ಅದೇ ತರನಾಗಿ ಸರ್, ವಯೋಮಿತಿ ಎಷ್ಟಿರಬೇಕು ಸರ್? ನಮ್ದು ಏಜ್ ಹೆಚ್ಚಾಗಿದೆ ಸರ್, ನಮ್ದು ಮ್ಯಾರೇಜ್ ಆಗಿದೆ ಸರ್, ಮ್ಯಾರೇಜ್ ಆಗಿಬಿಟ್ಟು ನಾವು ಮನೆಯಲ್ಲಿ ಕೂತ್ಕೊಂಡಿದೀವಿ ಸರ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಕೊಳ್ರಿ. ಎಷ್ಟು ವಿದ್ಯಾರ್ಥಿಗಳನ್ನ, ಮಹಿಳೆಯರನ್ನ ಆಲ್ಮೋಸ್ಟ್ ಸಣ್ಣ ಏಜಿನಲ್ಲೇ ಮದುವೆಯನ್ನ ಮಾಡಿ ಕುಂದಿಸಿರ್ತಾರ, ಚೆನ್ನಾಗಿ ಸ್ಟಡಿ ಮಾಡ್ತಿರ್ತಾರ, ನಾಲೆಜ್ ಕೂಡ ಇರ್ತದೆ ಅವರಿಗೆ. ಅವರೆಲ್ಲ ಮನೆಯಲ್ಲಿ ಕೂತ್ಕೊಂಡಿರ್ತಕ್ಕಂಥವ್ರಿಗೆ ಒಂದು ಅವಕಾಶ ಇದೆ. ನೋಡ್ಕೊಳ್ರಿ ಸ್ನೇಹಿತರೆ, ಏಜ್ ಎಷ್ಟು ಬೇಕಾಗುತ್ತಂದ್ರೆ 18ರಿಂದ 18 to 40 ಏಜ್ ಮಟ್ಟ ಇರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ಅದೇ ತರನಾಗಿ OBC ಕ್ಯಾಟಗರಿದವರು ಯಾರಾದ್ರೂ ಇದ್ರೆ 3 ವರ್ಷ ಏಜ್ ರಿಲ್ಯಾಕ್ಷನ್ ಇರುತ್ತಾ. ಎಷ್ಟು? 3 ವರ್ಷ. ಅದೇ ತರನಾಗಿ SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೂಡ ನಿಮ್ಗೆ ಇರ್ತದೆ. ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. OBC ದವರಿಗೆ 43 ಏಜ್ ಮಟ್ಟ ಹಾಕಬಹುದು. SC ST ದವರು 45 ವಯಸ್ಸಿನ ಮಟ್ಟನೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಸ್ನೇಹಿತರೆ. ಓಕೆ, ಗೊತ್ತಾಯ್ತಾ ಇದ್ರ ಬಗ್ಗೆ ಕ್ಲಿಯರ್ ಆಗಿ? ಯಾವುದೇ ತರನಂತ ಎಕ್ಸಾಮ್ ಇರೋದಿಲ್ಲ ಅಂತ ಹೇಳ್ತಾ ಇದೀನಿ. ಯಾವುದೇ ತರನಂತ ಇದಕ್ಕೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದಿಲ್ಲ. ಸೊ ನೋ ಎಕ್ಸಾಮ್, ನೋ ಫಿಸಿಕಲ್. ಓಕೆ, ಇದಕ್ಕೆ ಸರ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸೋಕೆ ಫೀಸ್ ಎಷ್ಟು ಇರ್ತದ ಅಂತಿರ್ತಕ್ಕಂಥ ಕೇಳಿರ್ತಕ್ಕಂಥ ಅಭ್ಯರ್ಥಿಗಳು, ಸರ್ ಇದಕ್ಕೆ ನೋಡ್ಕೊಡ್ರಿ. ಫೀಸ್ ಬಂದ್ಬಿಟ್ಟು 100 ರೂಪೀಸ್ ಮಾತ್ರ ಇರ್ತದೆ. ಎಷ್ಟು? ನಿಮ್ಗೆ ಫೀಸ್ ಎಷ್ಟು ಇರ್ತದೆ ಅಂತಂದ್ರೆ 100 ರೂಪೀಸ್ ಮಾತ್ರ ಇರ್ತದ. ಎಷ್ಟು? 100 ರೂಪೀಸ್ ಮಾತ್ರ ಅಪ್ಲಿಕೇಶನ್ ಹಾಕೋಕೆ ಫೀಸ್ ಇರ್ತದೆ. ಸೊ ಪ್ರತಿಯೊಬ್ಬರು ಕೂಡ ಇನ್ನೂ ಹಾಕಿಲ್ಲ ಸರ್, ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ, ಇದ್ರ ಬಗ್ಗೆ ಮಾಹಿತಿ ಅನ್ಕೊಂಡಿದ್ರೆ ಇವತ್ತೇ ಹೋಗ್ರಿ, ಆನ್ಲೈನ್ ಸೆಂಟರ್ಗೆ ವಿಸಿಟ್ ಕೊಡ್ರಿ. ವಿಸಿಟ್ ಕೊಟ್ಟು ಸರ್ ಇದನ್ನ ಇಂಡಿಯನ್ ಪೋಸ್ಟ್ ಆಫೀಸ್ ನಲ್ಲಿ ಅರ್ಜಿಯನ್ನ ಕರೀದಾರಲ್ಲ ಸರ್, ಗ್ರಾಮೀಣ ಡಾಕ್ ಸೇವಕ್ ಅಂತ ಸರ್, ನಾನು ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದ್ದೀನಿ ಸರ್. ಇದು ಯಾವಾಗಿನಿಂದ ಸ್ಟಾರ್ಟ್ ಆಗಿದೆ ಸರ್ ನೋಡ್ಕೊಡ್ರಿ. 31/1/2026ಕ್ಕೆ ಅರ್ಜಿ ಕೂಡ ಪ್ರಾರಂಭವಾಗಿದೆ ಸರ್. 16ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ನಮ್ದು ಒಂದು ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳಿ ಈ ವಿಡಿಯೋನ ಬೇಕಿದ್ರೆ ಆನ್ಲೈನ್ ಸೆಂಟರ್ಗೆ ಹೋಗಿ ತೋರಿಸಿ ಅವರು ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರ. ಓಕೆ, ಅರ್ಜಿ ಸಲ್ಲಿಸೋಕೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತಾ. ಅಕಸ್ಮಾತ್ ನೀವೇನಾದ್ರೂ ಗ್ರಾಮೀಣ ಭಾಗದಲ್ಲಿ 10ನೇ ತರಗತಿ ಮಟ್ಟ ಮುಗಿಸಿದ್ರಿಯಪ್ಪ ಅಂದ್ರೆ
ಕನ್ನಡ ಮಾಧ್ಯಮ ಕನ್ನಡ ಮೀಡಿಯಂ ಏನಾದರೂ ಮುಗಿಸಿದ್ರೆ ಅಂದರೆ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಂತೇಳಿಕೆಸಿಂದ ಸರ್ಟಿಫಿಕೇಟ್ಸ್ ಇದಾವೆ. ನಿಮ್ಮ ಹೈಸ್ಕೂಲ್ದಲ್ಲಿ ನಿಮ್ಮ ಪ್ರೈಮರಿ ಸ್ಕೂಲ್ದಲ್ಲಿ ಹೋಗಿ ಕೇಳ್ರಿ. ಕನ್ನಡ ಮಾಧ್ಯಮ ಗ್ರಾಮೀಣ ಇತ್ತಪ್ಪ ಅಂದರೆ ಅಲ್ಲಿ ಎಸ್ ಅಂತ ಆಪ್ಷನ್ ಕೊಟ್ಬಿಟ್ಟು ಪ್ರತಿಯೊಬ್ಬರು ಕೂಡ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಪ್ಲೈ ಮಾಡ್ರಿ. ಅಂದರೆ ನಿಮ್ಗೆ ಅಲ್ಲಿ ರಿಸರ್ವೇಶನ್ ಕೂಡ ಸಿಗ್ತದ. ಓಕೆ, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ಯಾವ ಕಾಸ್ಟ್ ಇದ್ದೀರಾ ಅಂತ ಅನ್ನೋದನ್ನ. ಇಷ್ಟು ದಾಖಲಾತಿಗಳು, ಫೋಟೋ ಸಿಗ್ನೇಚರು, ಜಿಮೇಲ್ ಐಡಿ, ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ಗೆ ಇವತ್ತೇ ಹೋಗಿ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಇದೊಂದು ಸುವರ್ಣಾವಕಾಶ, ಹಳ್ಳಿ ಸಿಗೋದಿಲ್ಲ, ಮತ್ತೆ 1 ವರ್ಷ ಆದ್ಮೇಲೆ ಸಿಗ್ತದ. ಓಕೆ, ಯಾವ ಡಿವಿಷನ್ಗೆ ಹಾಕ್ತೀರಾ ಅದನ್ನು ಕೂಡ ನೋಡ್ಕೊಡ್ರಿ. ಪ್ರತಿಯೊಂದು ನಿಮ್ಮ ರಿಜಿಸ್ಟ್ರೇಷನ್ ಆಗುತ್ತೆ, ರಿಜಿಸ್ಟ್ರೇಷನ್ ಮಾಡುವಾಗ ಯಾವುದೇ ಥರ ಮಿಸ್ಟೇಕ್ ಮಾಡಕ್ಕೆ ಹೋಗ್ಬೇಡ್ರಿ. ಅಕಸ್ಮಾತ್ ರಿಜಿಸ್ಟ್ರೇಷನ್ ಒಂದ್ಸರಿ ಆಯ್ತಪ್ಪ ಅಂದ್ರೆ ಹೊಳ್ಳಿ ಏನೂ ಕೂಡ ಕರೆಕ್ಷನ್ ಅನ್ನ ಮಾಡ್ಕೊಳಕ್ ಬರೋದಿಲ್ಲ. ಮೊದಲಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಡ್ರಿ, ಆನಂತರ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಮಾಡ್ರಿ. ಅಪ್ಲಿಕೇಶನ್ ಹಾಕುವಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ಸೊ ಲಾಸ್ಟಿಗೆ ಎಡಿಟ್ ಆಪ್ಷನ್ ಇದ್ದಾಗ ಅಲ್ಲಿ ಎಡಿಟ್ ಮಾಡ್ಕೊಡ್ರಿ. ಸಬ್ಮಿಟ್ ಆದ್ಮೇಲೆ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ, ಗೊತ್ತಾಯ್ತಾ? ಸಬ್ಮಿಟ್ ಆಯ್ತಪ್ಪ ಅಂದ್ರೆ ಒಂದ್ಸರಿ ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಪೋಸ್ಟ್ ಆಫೀಸ್ ಮುಖಾಂತರ ಕೂಡ ಡಿ ತುಂಬೋದು, ಆನ್ಲೈನ್ ಮುಖಾಂತರ ಡಿ ಡಿಯನ್ನು ತುಂಬೋದು. ಸೊ ಪ್ರತಿಯೊಬ್ಬರಿಗೆ ಕೂಡ ನಿಮ್ಮ ಬ್ರದರ್, ಸಿಸ್ಟರ್, ಯಾರಾದರೂ ನಿಮ್ಮ ಕಜಿನ್, ಯಾರಾದರೂ ನಿಮ್ಮ ಪೇರೆಂಟ್ಸ್ ಇರಲಿ, ಸೊ ನಿಮ್ಮ ಸ್ನೇಹಿತರು ಇರಲಿ, ಯಾರಾದರೂ ಇರಲಿ, ಅವರಿಗೆ ನಿಮ್ಮಿಂದ ಒಂದು ಸಹಾಯವಾಗುತ್ತೆ ಅಂತಂದ್ರೆ ಸೊ ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಲಿಲ್ಲ ಸರ್ ನನ್ನ ಅನ್ಕೊಂಡಿದ್ರಪ್ಪ ಅಂದ್ರೆ ತಪ್ಪದೇನೆ ಇನ್ನೊಂದು ಅಭ್ಯರ್ಥಿಗೆ ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ. ಇಲ್ಲಾಂದ್ರೆ ಈ ತರ ಕಾಲ್ ಫಾರ್ಮ್ ಅನ್ನ ಮಾಡಿದಾರಪ್ಪ, ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿ ಅಂತ ಹೇಳಿದ ಅವ್ರಿಗೆ ಕೂಡ ಇನ್ಫಾರ್ಮೇಶನ್ ಸೊ ಅವೇರ್ನೆಸ್ ಅನ್ನ ನೋಡಿ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇದು 10ನೇ ತರಗತಿ ಮೆರಿಟ್ ಮುಖಾಂತರ ನಿಮ್ದು ರಿಸಲ್ಟ್ ಅನ್ನ ಬಿಡ್ತಾರ. ಸೊ ಅದ್ರ ಮೇಲೆ ಸೆಲೆಕ್ಷನ್ ಇರ್ತೈತಿ. ನೆಕ್ಸ್ಟ್ ಲಿಸ್ಟ್ ಬಿಟ್ಟ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆದ್ಮೇಲೆ ನೀವು ಫೈನಲಿ ಸೆಲೆಕ್ಷನ್ ಆಗಿ ಡ್ಯೂಟಿಗೆ ಜಾಯಿನ್ ಆಗ್ತೀರಾ. ಇದೇ ತರನಾಗಿ 10ನೇ ತರಗತಿ ಪಾಸ್ ಆಗಿರಲಿ, PUC, ಆರ್ಟ್ಸ್, ಕಾಮರ್ಸ್, ಸೈನ್ಸ್, ITI, ಡಿಪ್ಲೊಮಾ, ಡಿಗ್ರಿ, BA, BCom, BSc, BE, ಇಂಜಿನಿಯರಿಂಗ್ ಏನೇ ಓದುತ್ತಾ ಇದ್ರು ಸರ್ ನಾನು 23 ವಯಸ್ಸಿನಲ್ಲೇ ನೌಕರಿ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ ಸರ್ ಅಂತಿರ್ತಕ್ಕಂಥ ಅಭ್ಯರ್ಥಿಗಳು ಅಚ್ಚುಕಟ್ಟಾಗಿ ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಯಾವುದೇ ಜಾಬ್ ಕಾಲ್ಫಾರ್ಮ್ ಮಾಡಿರಲಿ, ಯಾವುದೇ ಅಡ್ಮಿಟ್ ಕಾರ್ಡ್ ಬಿಡಲಿ, ಸೊ ಯಾವುದ್ರದ್ದೇ ಎಕ್ಸಾಮ್ ಸಿಲೆಬಸ್ಗಳಾಗಿರಲಿ, ಏನೋ ಅಪ್ಡೇಟ್ ಬಂದರೆ ನೀವು ಯಾವುದೇ ಒಂದು ವೆಬ್ಸೈಟಿಗೆ ಹೋಗಿ ಸರ್ಚ್ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ವೆಬ್ಸೈಟ್ನಲ್ಲಿ ಇನ್ಫಾರ್ಮೇಶನ್ ಗೊತ್ತಾಗೋದಿಲ್ಲ. ಸೊ ನೀವೇನು ಮಾಡ್ರಿ, ಯೂಟ್ಯೂಬ್ ಏನಾದರೂ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಮೊಬೈಲ್ ಇತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೆಳಗಡೆ ಕಾಣ್ತಿದ್ದೀರಾ ಸಬ್ಸ್ಕ್ರೈಬ್ ಬಟನ್ನು ಇನ್ನೂ ಒತ್ಕೊಂಡಿಲ್ಲ ಅಂದರೆ ಬಹಳ ಜನ ತಪ್ಪುಗಳನ್ನು ಮಾಡ್ತಾ ಇದ್ದೀರಾ. ಈ ಸಬ್ಸ್ಕ್ರೈಬ್ ಬಟನನ್ನು ನೀವು ಒತ್ಕೊಂಡ್ರೆ ನಾನು ಡೈಲಿ ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರಲಿ, ಯಾವುದೇ ನೋಟಿಫಿಕೇಶನ್ ಆಗಿರಲಿ, ಯಾವುದೇ ಅಪ್ಲೈ ಡೇಟ್ ಆಗಿರಲಿ, ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು, ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತಾ, ಯಾವಾಗ ಲಿಸ್ಟ್ಗಳನ್ನು ನೀವೇನಾದರೂ ಪೋಸ್ಟ್ ಆಫೀಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತ ಹೇಳಿ ನಿಮಗೆ ಕೂಡ ಗೊತ್ತಾಗೋದಿಲ್ಲ. ಆ ಲಿಸ್ಟನ್ನು ಬಿಟ್ಟ ತಕ್ಷಣವೇ ನಿಮ್ಮ ಹೆಸರು ಎಲ್ಲಿದೆ, ಯಾವ ಥರ ಹುಡುಕಬೇಕು, ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ಲ ಅನ್ನೋದನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ ಬೇಕಾಗಿತ್ತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ನೀವು ಜಾಬ್ಗೆ ಸೇರಬೇಕು 2026ರಲ್ಲಿ 27ರಲ್ಲಿ ನಾನು 100% ಸೆಲೆಕ್ಷನ್ ಆಗಲೇಬೇಕು ಅಂದ್ಕೊಂಡಿದ್ರೆ ನಮ್ಮ HJ ಪ್ಯಾರಾಮಿಲಿಟರಿ ಅಂಡ್ ಯೂಟ್ಯೂಬ್ ಚಾನಲನ್ನು ಸೊ ನಂದೊಂದು ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಮಾಡಿರಿ. ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಯ ಮುಖಾಂತರ ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.